ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನನ್ನ ಮಗಳ ಬರ್ಡೇ ವ್ಲಾಗ್ ಮಾಡ್ತಾ ಇದ್ದೀನಿ. ಏನಂದರೆ ನಾವು ಬರ್ಡೇ ಮಾಡೋ ಐಡಿಯಾ ಇರಲಿಲ್ಲ, ಸಿಂಪಲ್ಲಾಗೆ ಮಾಡೋಣ ಅಂದ್ಕೊಂಡಿದ್ವಿ. ಆದರೆ ಏನೇನೋ ಆಯಿತು, ಅದಕ್ಕೆ ಅಲ್ಲಿ ಏನೇನಾಯಿತು ಅಂದ್ಬಿಟ್ಟು ಒಂದು ವ್ಲಾಗ್ ಮಾಡಿದ್ದೀನಿ ನೋಡಿ. ಇದು ಫಸ್ಟು ನಾವು ಅಂದ್ಕೊಂಡಿರಲಿಲ್ಲ ಬರ್ಡೇ ಮಾಡಬೇಕು ಅಂತ. ಇವಳು ನಾರ್ಮಲ್ ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿದ್ದೆ. ಸ್ಕೂಲಿಗೆ ಹೋಗಿ ಬಂದ್ಲು. ಮಧ್ಯಾಹ್ನ ಪ್ಲಾನ್ ಮಾಡಿದ್ದು, ನನ್ನ ತಂಗಿ ಬಂದಿದ್ಲು ಊರಿಂದ. ನಾವು ಯಾರಿಗೂ ಹೇಳಿರಲಿಲ್ಲ ಬರ್ಡೇಗೆಲ್ಲ, ಆದರೂ ನನ್ನ ತಂಗಿ ಬಂದು ಅವಳು ಏನೋ ಮಾಡೋಣ ಸಿಂಪಲ್ಲಾಗಿ, ಯಾವಾಗೂ ವರ್ಷ ಮಾಡಿ ಈ ವರ್ಷ ಬಿಡೋದು ಬೇಡ ಅಂತ ಅಂದಿದ್ದಕ್ಕೆ ಸರಿ ಅಂತ ಹೇಳ್ಬಿಟ್ಟು ನಾರ್ಮಲ್ ಯಾವಾಗಲೂ ಅಷ್ಟೇ ಅವಳು ಬರ್ಡೇಗೆ ವರ್ಷನೂ ನಾನು ಬಿರಿಯಾನಿ ಊಟನೇ ಹಾಕ್ಸ್ತಾ ಇದ್ದಿದ್ದು. ಅದಕ್ಕೆ ಈ ಸತಿನೂ ಬಿರಿಯಾನಿ ಮಾಡಿ, ಬೇರೆಯವ್ರು ಕರೆದಿಲ್ಲ ಅಂದ್ರೂ ಪರವಾಗಿಲ್ಲ, ಮನೆಯವರೇ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿದ್ದಕ್ಕೆ ಸರಿ ಅಂತ ಬಿಗ್ ಮಾರ್ಕೆಟ್ಗೆ ಹೋದೆ. ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಾಗಿತ್ತು, ಅದಕ್ಕೆ ಹೋಗಿ ಬಿಗ್ ಮಾರ್ಕೆಟಲ್ಲೇ ಚಿಕನ್ ಎಲ್ಲ ತೊಗೊಂಡು ಬಂದೆ. ಚಿಕನ್ನು ಮತ್ತು ಏನೇನು ಬೇಕೋ ಅಡುಗೆ ಮಾಡೋಕ್ಕೆ ಅಂತೇಳ್ಬಿಟ್ಟು ಅಷ್ಟು ಐಟಮು ನಾನು ಬಿಗ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ತೊಗೊಂಡು ಬಂದೆ. ಅಲ್ಲಿ ಫ್ರೆಶ್ ಆಗೇ ಸಿಗುತ್ತೆ ಗೈಸ್, ಅದಕ್ಕೆ ಅಲ್ಲಿ ಹೋಗಿದ್ದು. ಮತ್ತು ಅಲ್ಲಿಂದ ಮನೆಗೆ ಬಂದು ನಾವೇನು ಮಾಡಿದ್ವಿ ಅಂದರೆ, ನಾವು ಇವಾಗಿರೋ ಹೊಸ ಮನೆ ಇದು, ಅದಕ್ಕೆ ಇದರಲ್ಲಿ ಅವರು ಹೋಮ ಎಲ್ಲ ಮಾಡಿದ್ರು. 41 ದಿನ ನಾವು ತಿನ್ನಬಾರ್ದು ಅಂತ ಹೇಳಿದ್ರು. ಅದರಿಂದ ನಾವು ಈ ಮನೇಲಿ ಮಾಡಿಲ್ಲ. ನಮ್ಮದು ಹಳೆ ಮನೆ ಇತ್ತಲ್ವಾ, ಹೆಂಗೂ ಮನೆ ಖಾಲಿ ಮಾಡಿದ್ವಲ್ಲ ಆ ಮನೆ, ಅದನ್ನು ಹೆಂಗೂ ಡೆಮಾಲಿಷ್ ಮಾಡಿಸ್ಬೇಕು ಅಂತ ಇದ್ವಿ. ಅದರಲ್ಲಿ ಒಂದಿನ ಫುಲ್ ಅದರಲ್ಲೇ ಸ್ಪೆಂಡ್ ಮಾಡೋಣ, ಹೆಂಗೂ ಬರ್ಡೇದು ಪಾರ್ಟಿ ಮಾಡ್ದಂಗೂ ಆಗುತ್ತೆ, ಒಂದಿನ ಅದರಲ್ಲಿ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ ಅಂತೇಳ್ಬಿಟ್ಟು ನಾವು ಅದೇ ಮನೇಲೇ ಮಾಡಿದ್ದು. ಅಲ್ಲಿ ಹೋಗ್ಬಿಟ್ಟು ಎಲ್ಲ ನಾನು ತೊಗೊಂಡೋಗಿದ್ದ ಐಟಮ್ಸ್ ಎಲ್ಲ ಅಲ್ಲೇ ಇಟ್ಟಿದ್ದೆ. ಮತ್ತು ನಮ್ಮ ಫ್ಯಾಮಿಲಿಗೆಲ್ಲನೂ ಅಲ್ಲೇ ಕರೆದಿದ್ವಿ, ಎಲ್ಲ ಅಲ್ಲೇ ಇದ್ದಿದ್ದು. ನಾವು ಐಟಮ್ಸ್ ಎಲ್ಲ ತೊಗೊಂಡು ಬರಬೇಕಾದ್ರೆ ಅಲ್ಲಿ ಪಾನಿಪುರಿ ಕಾಣಿಸ್ತು. ಸರಿ ಪಾನಿಪುರಿ ತಿನ್ನಬೇಕು, ತುಂಬ ದಿನ ಆಗಿತ್ತು ಗೋಲ್ಗಪ್ಪ ತಿಂದು. ಸರಿ ಅಂತ ಹೇಳ್ಬಿಟ್ಟು ಹೋಗಿ ಎಲ್ಲ ಗೋಲ್ಗಪ್ಪ ತಿನ್ಕೊಂಡು ಆಮೇಲೆ ಮನೆಗೆ ಬಂದ್ವಿ. ನಾನು ಅಲ್ಲಿಂದ ಬರೋಷ್ಟರಲ್ಲಿ ನನ್ನ ತಂಗಿ ಅಡುಗೆ ಏನೇನು ಮಾಡಬೇಕೋ ಅದನ್ನೆಲ್ಲ ಅವಳು ಪ್ರಿಪೇರ್ ಮಾಡ್ಕೊಂಡಿದ್ಲು. ಏನೇನು ಮಾಡಬೇಕೋ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ಲು. ಆವತ್ತು ಅಷ್ಟೇ ಗೈಸ್, ನಮ್ಮ ಮನೇಲಿ ಕರೆಂಟೇ ಇರಲಿಲ್ಲ. ಅವತ್ತು ನಮ್ಮ ಊರಲ್ಲೇ ಕರೆಂಟ್ ಇರಲಿಲ್ಲ. ಅವತ್ತು ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಸ್ವಲ್ಪ ಚಾರ್ಜರ್ ಲೈಟ್ ಎಲ್ಲ ಇತ್ತಲ್ಲ ಅದರಲ್ಲೇ ಹಾಕ್ತಾಯಿದ್ದೀವಿ. ಮನೆ ಫುಲ್ಲು ಖಾಲಿ ಇತ್ತು, ಅಲ್ಲಿ ಏನೂ ಐಟಮ್ಸ್ ಇರಲಿಲ್ಲ. ಎಲ್ಲ ನಾವು ಮತ್ತೆ ಎತ್ಕೊಂಡೋಗಿ ಮಾಡಿದ್ದಷ್ಟೇ. ಒಂದು ಸ್ವಲ್ಪ ಚಿಲ್ಲಿ ಚಿಕನ್ ಗ್ರೇವಿ ಮಾಡಿದ್ವಿ, ಮತ್ತು ಕಬಾಬ್ ಒಂದು ಸ್ವಲ್ಪ, ಬಿರಿಯಾನಿ ಒಂದು ಸ್ವಲ್ಪ ಮಾಡಿದ್ವಿ. ಟೇಸ್ಟ್ ಎಲ್ಲನೂ ಅಷ್ಟೇ ಗೈಸ್ ಸಖತ್ತಾಗಿ ಬಂದಿತ್ತು. ನನ್ನ ತಂಗಿ ಚೆನ್ನಾಗಿ ಮಾಡ್ತಾಳೆ ಅಡುಗೆ ಅಂತ ಹೇಳಿದ್ನಲ್ವ, ಚೆನ್ನಾಗಿ ಮಾಡಿದ್ಲು, ಸಖತ್ತಾಗಿತ್ತು ಟೇಸ್ಟ್ ಎಲ್ಲನೂ. ಮತ್ತು ಸಿಂಪಲ್ಲಾಗಿ ನಾವು ಕೇಕ್ ಕಟ್ ಮಾಡೋ ಐಡಿಯಾ ಇರಲಿಲ್ಲ, ಜಸ್ಟ್ ಊಟ ಮಾಡ್ಕೊಂಡು ತಿನ್ನೋಣ ಅಂತಲೇ ಅಂದ್ಕೊಂಡಿದ್ದು. ನನ್ನ ತಮ್ಮ ಕೇಕ್ ತೊಗೊಂಡು ಬಂದಿಂದ 1 kg, ಹೆಂಗೂ ಇದೆಲ್ಲ ಮಾಡ್ತಾ ಇದ್ದೀವಿ, 1 kg ಹಂಗೆ ಕೇಕ್ ತೊಗೊಬಂದು ಕಟ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಕೇಕ್ ತೊಗೊಂಡು ಬಂದಿದ್ದ. ಅದರಲ್ಲಿ ಹಂಗೆ ಬರ್ಡೇ ಮಾಡ್ತಾಯಿದ್ದೀವಿ ಗೈಸ್. ಅಲ್ಲಿ ಏನೂ ಐಟಮ್ಸ್ ಇಲ್ಲ, ಇರೋದನ್ನೇ ಹಾಕಿ ಮಾಡ್ತಾಯಿದ್ದೀವಿ. ಅಂದರೆ ಈ ಸೋಫಾ ಎಲ್ಲ ಹಳೇದಾಗ್ಬಿಟ್ಟಿತ್ತಲ್ವ, ನಾವು ಅದನ್ನೆಲ್ಲ ಬಿಸಾಕೋ ಐಟಮ್ಸ್ ಎಲ್ಲನೂ ಅಲ್ಲೇ ಇಟ್ಟಿದ್ವಿ. ಅದೇ ಐಟಮ್ಸ್ ಎಲ್ಲ ಇಟ್ಟು ಅಲ್ಲೇ ಹಂಗೆ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ಅಷ್ಟೇ. ನೋಡಿ ನಮ್ಮ ಪಾಪು ಎಲ್ಲ ಆಟಾಡ್ತಾ ಇದ್ದಾನಲ್ಲಿ. ಇವರು ನಮ್ಮ ಬಾವ, ನಮ್ಮ ಯಜಮಾನ್ರು ಇದ್ದಾರಲ್ಲ ಅವ್ರ ಅಣ್ಣ, ಮತ್ತು ಇವರು ನಮ್ಮ ಅಕ್ಕ. ನನಗೆ ನಮ್ಮ ಫ್ಯಾಮಿಲಿ ಪರಿಚಯ ಮಾಡ್ತೀನಿ ಗೈಸ್. ಇದು ಮುಂದೆ ವೀಡಿಯೋಸ್ ಕಂಟಿನ್ಯೂ ಆಗುತ್ತೆ, ಅದರಲ್ಲಿ ನೋಡ್ತಾ ಇರಿ, ಗೊತ್ತಾಗುತ್ತೆ ನಿಮಗೆ ನಮ್ಮ ಫ್ಯಾಮಿಲಿ ಇಲ್ಲಿ ಎಷ್ಟು ಜನ ಇದ್ದೀವಿ ಅಂತೇಳ್ಬಿಟ್ಟು. ಇವರು ನಮ್ಮ ಮಾವ, ನಮ್ಮ ಅತ್ತೆನೂ ಇದ್ದಾರೆ. ಅವಾಗಲೇ ಸ್ಟಾರ್ಟಿಂಗಲ್ಲಿ ಕ್ಯಾಂಡಲ್ ಹಚ್ಚಿದ್ರಲ್ವ, ಅವರೇನೆ ನೋಡಿ, ಇವರೇ ನಮ್ಮ ಅತ್ತೆ ಮಾವ. ಇವರು ನಮ್ಮ ಯಜಮಾನ್ರವ್ರ ಅಪ್ಪ ಅಮ್ಮ. ಇವರು ನಮ್ಮ ಚಿಕ್ಕಮ್ಮ ಆಗಬೇಕು. ಇವ್ರು ನಮ್ಮ ಯಜಮಾನ್ರವ್ರ ಅಕ್ಕ. ಗೈಸ್ ಫ್ಯಾಮಿಲಿ ಎಲ್ಲ ನಾವು ಒಟ್ಟಿಗೆ ಸೇರ್ಕೊತೀವಿ, ಏನೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿದ್ರು ನಾವು ಎಲ್ಲ ಒಟ್ಟಿಗೆ ಮಾಡ್ತೀವಿ. ಇವಳು ಪ್ರಿಯಾಂಕಾ, ನಿಮಗೆ ಗೊತ್ತೇ ಇರ್ತಾಳೆ, ಆಲ್ಮೋಸ್ಟ್ ನನ್ನ ವೀಡಿಯೋಸಲ್ಲೆಲ್ಲ ಇದ್ದೇ ಇರ್ತಾಳೆ. ಮತ್ತು ನಾನು ನಮ್ಮ ಯಜಮಾನ್ರು ಹೋಗಿ ಕೇಕ್ ತಿನ್ನಿಸಿದ್ವಿ, ಅದು ಒಂದು ವೀಡಿಯೋ ಅಷ್ಟೇ. ಗೈಸ್ ಚೆನ್ನಾಗಿತ್ತು ಅವತ್ತೆಲ್ಲ, ಫುಲ್ಲು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿದ್ವಿ. ಅಡುಗೆ ಎಲ್ಲ ಮಾಡಿಕೊಂಡು ಚೆನ್ನಾಗಿತ್ತು ಗೈಸ್. ಒಂಥರ ಮನೆ ಮೆಮೊರಿ ಇರಲಿ ಅಂತ ಹೇಳ್ಬಿಟ್ಟು ಅಷ್ಟೇ ಲಾಸ್ಟು ಈ ಫಂಕ್ಷನ್ ಮಾಡೋದಿಲ್ಲಿ, ಇನ್ಯಾವ ಫಂಕ್ಷನು ಆಗಲ್ಲ ಅಂತ ಹೇಳ್ಬಿಟ್ಟು ನನ್ನ ಮಗಳದ್ದು ಫಂಕ್ಷನ್ನ ಅಲ್ಲೇ ಮಾಡಿದ್ದು. ನಮ್ಮ ಅತ್ತೆ ಮಾವಾಗ ಫುಲ್ ಖುಷಿ ಆಯಿತು ಅಲ್ಲಿ ಮಾಡಿದ್ದಕ್ಕೆ. ಅವ್ರದ್ದು ಯಾಕಂದರೆ ಅವತ್ತಿಂದ ಆ ಮನೇಲಿ ಇದ್ದು ಬಂದಿರೋದಲ್ವ, ಆ ಮನೆ ತುಂಬ ಎಮೋಷನ್ಸ್ ಇದೆ ಅವ್ರಿಗೆ. ಆ ಮನೆಯಲ್ಲಿ ಆ ಮನೆ ಬೀಳ್ಸಕ್ಕಂತೂ ಅವ್ರಿಗೆ ನಿಜ ಇಷ್ಟನೇ ಇರಲಿಲ್ಲ. ಇವಾಗಲೂ ಅಷ್ಟೇ, ಅದು ಇರೋಷ್ಟು
ದಿನ ಅದರಲ್ಲೇ ಇರೋಣ ಅಂತ. ನಾವು ಎಷ್ಟು ದಿನ ಅಂತ ಹಳೆ ಮನೇಲಿ ಇರೋದು ಅಂತೇಳ್ಬಿಟ್ಟು ಎಲ್ಲ ಚೆನ್ನಾಗಿ ಒಂದು ಮನೆ ಕಟ್ಕೊಂಡ್ಬಿಡೋಣ ಅಂತೇಳ್ಬಿಟ್ಟು ಮನೆ ಕಟ್ಟಿದ್ದೀವಿ. ಇದು ನೋಡಿ, ಇವಳು ಅಕ್ಕ, ನಮ್ಮ ಭಾವ ಇದ್ರಲ್ಲ ಅವ್ರ ಮಗಳು, ಅವರು ಇಬ್ರು ದೀಕ್ಷಾ ನಿರೀಕ್ಷಾ ಅಂತ, ಇವರು ಆರಾಧ್ಯಾಗ ಅಕ್ಕಂದಿರಿ ಇವರಿಬ್ರು. ನೋಡಿದ್ರಲ್ವ ಗೈಸ್, ಇಷ್ಟೇ. ನನ್ನ ತಮ್ಮ ಇದ್ದಾನೆ, ನನ್ನ ತಮ್ಮ ಬರ್ತಾನೆ, ಅವನು ಬರ್ತಾನೆ, ವಿಡಿಯೋ ಅದು ಹೇಳ್ತೀನಿ. ಇದು ನೋಡಿ ನಮ್ಮ ಪಾಪು ಕೇಕ್, ಅವನಿಗೆ ಕೇಕ್ ಏನು ಅಷ್ಟೇ ಗೈಸ್, ಅವನು ಏನು ತಿನ್ನಲ್ಲ, ತಿನ್ಸಕ್ಕೆ ಹೋದ್ರೆ ಇದು ಮಾಡ್ತಾನೆ. ಅವ್ನ ಕೇಕು ಅಷ್ಟೇ, ಮುಟ್ಟಕ್ಕೂ ಅಷ್ಟೇ, ಕೇಕ್ ಏನೋ ಒಂಥರ ಏನೋ ಮುಟ್ತಾ ಇದೀವಿ ಅನ್ನೋ ಥರ ಫೀಲ್ ಅವನಿಗೆ. ಆ ಕೇಕ್ ಮುಟ್ಟಕ್ಕೂ ಅಷ್ಟೇ, ಕೈ ಅಂತೂ ಅದೆಷ್ಟು ಒರೆಸ್ಬಿಟ್ನೋ ನನಗಂತೂ ಚೆನ್ನಾಗಿಲ್ಲ ಅಂತೇಳ್ಬಿಟ್ಟು, ಅದಕ್ಕೆ ನಗ್ತಾ ಇದ್ದೀವಿ. ನನ್ನ ತಂಗಿ ಗೈಸ್ ಇವಳು, ಅವಳಿಗೆ ಫೋಟೋಸ್ ವೀಡಿಯೋಸ್ ಮಾಡಬೇಡಿ ಅಂದ್ಲು, ಆದರೂ ಮಾಡಿದ್ದೀನಿ. ಇದು ನೋಡಿ, ಇವನೇ ನನ್ನ ತಮ್ಮ ಪವನ್ ಅಂತ, ಇವನು ಕೇಕ್ ತಗೊಂಬಂದಿದ್ದೆಲ್ಲ ಇವನೇ. ಮತ್ತು ಗೈಸ್ ಸಿಂಪಲ್ ಆಗಿ ನೋಡಿ, ಇಷ್ಟೇ ನಾವು ಸೆಲೆಬ್ರೇಷನ್ ಮಾಡಿದ್ದು, ಜಾಸ್ತಿ ಗ್ರ್ಯಾಂಡಾಗೆಲ್ಲ ಏನೂ ಮಾಡಿಲ್ಲ. ನೆಕ್ಸ್ಟ್ ಇಯರ್ ನೋಡೋಣ, ಹೊಸ ಮನೆಯಲ್ಲಿ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವ್ರು ನೋಡಿ ಫ್ರೆಂಡ್ಸ್, ಕೇಕ್ ಹೆಂಗೆ ಎತ್ಕೊಂತ ಇದ್ದಾರೆ. ಇವ್ರು ನೋಡಿ ಫ್ರೆಂಡ್ ಹೆಂಗ್ ಕೂತ್ಕೊಂಡಿದ್ದಾರೆ, ಏನು ಗೊತ್ತಿಲ್ದಿರೋ ತರ ಕೂತಿದ್ದಾರೆ. ಇಲ್ಲೊಬ್ರಿದ್ರು ಓಡೋಗ್ಬಿಟ್ರು, ಅದಕ್ಕೆ ಮೊಬೈಲ್ ಈ ಕಡೆ ತಿರುಗಿಸ್ತಾ ಇದೀನಿ. ಇವರ ಆರಾಧ್ಯ, ಅವರು ನಾಗು ಅಂತ, ಇವರು ನಿರೀಕ್ಷಾ ಅಂತ ಓಡಾಡ್ತಾ ಇದ್ದಾರೆ. ಇವ್ರು ನಮ್ಮಪ್ಪ ಕಾಳಪ್ಪ ಅಂತ, ಪ್ರಿಯಾಂಕಾ ನಿಮ್ಗೆ ಗೊತ್ತಿದೆ, ನಮ್ಮಮ್ಮ ರತ್ನಮ್ಮ ಅಂತ. ಈಗ ಅವನಲ್ಲ, ಇವನು ಕಪೆರಾಯ ಅಂತ. ಧ್ರುವಂತ್ 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 ಇಲ್ಲಿ ನೋಡು, ಧ್ರುವಂತ್ ಧ್ರುವಂತ್ ಇವತ್ತಿನ ದಿನ ಇದು ಮೆಮೊರೇಬಲ್ ಆಗಿರುತ್ತೆ ಗಾಯ್ಸ್, ಯಾಕಂದರೆ ನಾವು ಹಳೆ ಮನೆಯಲ್ಲಿ ಲಾಸ್ಟ್ ಸೆಲೆಬ್ರೇಷನ್ ಅಂತ ಮಾಡಿದ್ದೆ ಅಲ್ವಾ, ಅದರಿಂದ ಒಂಥರ ಚೆನ್ನಾಗಿತ್ತು ಗೈಸ್. ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಸೆಲೆಬ್ರೇಷನ್ ಮಾಡಿದ್ವಲ್ಲ, ಚೆನ್ನಾಗಿತ್ತು. ತುಂಬ ದಿನ ಆಗ್ಬಿಟ್ಟಿತ್ತು ಈ ಥರ ಎಲ್ಲ ಒಟ್ಟಿಗೆ ಸೇರಿ. ಎಲ್ಲ ನಾರ್ಮಲ್ ಸಿಂಪಲ್ಲಾಗಿ ಅಂತ ಮನೆಯಲ್ಲೇ ಮಾಡ್ಕೊತಿದ್ವು ಅಷ್ಟೇ. ಈ ಸತಿ ಸ್ವಲ್ಪ ಚೆನ್ನಾಗಿತ್ತು. ನೋಡಿ ನಮ್ಮದು ಮನೆ ಹೆಂಗಿದೆ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡ್ತೀರಿ. ನಮ್ಮ ಯಜಮಾನ್ರು ಒಂದು ವಿಡಿಯೋ ಮಾಡಿದ್ದಾರೆ ನೋಡಿ. ನಮ್ಮದಿದು 30-40 ಸೈಟಲ್ಲೇ ಮನೆ ಕಟ್ಟಿರೋದು. ಇದು ಬಂದು 20x20 ಅಷ್ಟೇ ಇದು ಮನೆ ಕಟ್ಟಿರೋದು. ಇನ್ನು ಮಿಕ್ಕಿದ್ದೆಲ್ಲ ಖಾಲಿ ಜಾಗ ಇದೆ. ಫುಲ್ಲು ಮನೆ ಹತ್ರ ಎಲ್ಲ ಎಷ್ಟು ಚೆನ್ನಾಗಿ ಗಿಡ ಮರ, ಎಷ್ಟು ಮರ ಅಂದರೆ ಫ್ರೂಟ್ಸ್ದೇ ಎಷ್ಟು ಮರ ಹಾಕಿದ್ರು, ಮತ್ತು ಚೆನ್ನಾಗಿ ಬೆಳೆಸ್ಕೊಂಡಿದ್ರು ಗಿಡ ಮರ ಎಲ್ಲನೂ. ಇವಾಗ ಅದನ್ನೆಲ್ಲ ತೆಗಿಬೇಕು ಅಂದರೆ ಅವ್ರಿಗೂ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಏನು ಮಾಡೋಕ್ಕಾಗಲ್ಲ. ಮನೆ ಖಾಲಿ ಮಾಡ್ತಾ ಇರೋದು. ಇಲ್ಲಿ ನೋಡಿ, ಸೌತೆಕಾಯಿ ಈರುಳ್ಳಿ ಏನಿದೆ ಗೆಸ್ ಮಾಡಿ ನೋಡೋಣ. ಶ್ರಾವಣ ಅಂತಾರೆ ನೋಡಿ. ಏನು ಗೊತ್ತಾ, ಕಬಾಬ್ ಮಿಕ್ಸ್ ಮಾಡಿರೋದು ನೋಡಿ. ಗ್ರೀನ್ ಚಿಲ್ಲಿ ಚಿಕನ್ ಅಂತೆ. ಬಿರಿಯಾನಿ, ಚಿಕನ್ ಬಿರಿಯಾನಿ, ದಮ್ ಕಟ್ಟಿರೋ ಬಿರಿಯಾನಿ, ಕಬಾಬ್, ಚಿಕನ್ ಕಬಾಬ್. ಓಕೆ, ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಗೈಸ್. ಇವತ್ತಿನ ವಿಡಿಯೋ ಇಷ್ಟೇ ಗೈಸ್. ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.